ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಕ್ಕುದನ ಕನ್ನಡ ವ್ಲಾಗ್ಸ್. ಇವತ್ತು ಈವ್ನಿಂಗಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋ ಕಾರಣ ನನ್ನ ಮಗಳ ಜೊತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೈನು ಮತ್ತು ಮೆಟ್ರೋದಲ್ಲಿ ಹೋಗಿದ್ವಿ. ಅಮ್ಮ ಮನೆಗೆ ಹೋಗಿದ್ವಿ. ಸೊ ನನ್ನ ಕಸಿನ್ದು ಸೀಮಂತ ಇತ್ತು. ಸೊ ಸೀಮಂತ ಫಂಕ್ಷನ್ಗೆ ಅಂತೇಳಿ ಹೋಗಿದ್ವಿ. ಧನು ಬಂದಿರಲಿಲ್ಲ. ಸೊ ನಾನು ನನ್ನ ಮಗಳಿಬ್ಬರೇ ಹೋಗಿದ್ವಿ. ನನ್ನ ಮಗನ ಸ್ಕೂಲಲ್ಲಿ ಬಿಟ್ಬಿಟ್ಟು ಹೋಗಿದ್ವಿ. ಸೊ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ. ಹಾಗೆ ಸೀಮಂತದ ಕೆಲವು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಇವತ್ತಿನ ಬ್ಲಾಗ್ನ ಮಾಡ್ತಾಯಿದ್ದೀನಿ ನಾನು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿ. ನೀವು ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ. ಓಕೆನಾ? ಬನ್ನಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಮೆಟ್ರೋಗೆ ಬಂದು ಟ್ರೈನಿಗೆ ಬಂದೆ. ಸೊ ಬರುವಾಗ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹೋಗುವಾಗ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಬಂದು ಕುಂತಿದ್ದೀವಿ. ಅವಳು 1 ಗಂಟೆಗೆ ಬರ್ತಾರೆ. ಅಂದರೆ 1 ಗಂಟೆಗೆ ಕೂರ್ಸೋಕೆ ಹೇಳಿದ್ದಾರೆ. ಟೈಮಿಂಗ್ಸ್ ಎಲ್ಲ ಕೇಳಿರ್ತಾರಲ್ವ. ಸೊ ಆ ಟೈಮಿಂಗ್ಸ್ ಪ್ರಕಾರ 1 ಗಂಟೆಗೆ ಕೂರಿಸ್ರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ 1 ಗಂಟೆಗೆ ಕೂರಿಸೋಣ ಅಂತೇಳಿ ಕರ್ಕೊಂಬರ್ತಾ ಇದ್ದಾರೆ. ಸೊ ಇವಳ ಹೆಸರು ರೇಖಾ ಅಂತೇಳಿ. ಇವಳು ನನ್ನ ಕಸಿನ್, ದೊಡ್ಡ ತಾತ ಇದ್ದಾರಲ್ಲ, ತಾತನ ಅಣ್ಣನ ಮೊಮ್ಮಗಳು. ಅಷ್ಟೇ ಅಲ್ಲದೆ ನನ್ನ ಮಗಂದು ಬರ್ಡೇ ವ್ಲಾಗು ಮತ್ತು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗೆಲ್ಲ ವ್ಲಾಗಲ್ಲಿ ನೋಡಿದ್ದೀರಲ್ಲ, 2 ಕ್ಯೂಟಿ ಪಾಯ್ಸ್ ನನ್ನ ಮಕ್ಕಳು, ಅವರ ಅಮ್ಮ ಇವಳು. ಹಾಗೆ ನಮ್ಮ ರವಿ ಮಿಸ್ಸಸ್ಸು. ರವಿನ ನೀವು ನನ್ನ ಮಗನ ಬರ್ಡೇ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇಬ್ಬರದು ಒಂದೇ ಊರು. ಅದಕ್ಕೋಸ್ಕರನೇ ಇಲ್ಲೇ ಅಮ್ಮ ಮನೆಯೂ ಇದೆ, ಹಸ್ಬೆಂಡ್ ಮನೆಯೂ ಇಲ್ಲೇ ಇದೆ. ಚೇತು ಇವಾಗ ಹಾರ ಹಾಕ್ತಾ ಇದ್ದಾರಲ್ಲ, ಅದು ಅವ್ರನ್ನ ಆದ್ನಿ, ನಮ್ಮ ರವಿಯವರ ಅಕ್ಕ. ಸ್ಟಾರ್ಟಿಂಗ್ ಅವರೇ ಶಾಸ್ತ್ರ ಮಾಡ್ತಾಯಿದ್ದಾರೆ. ಹಾರ ಹಾಕಿ ಹೂ ಮುಡಿಸಿ ಅರಿಶಿನ ಕುಂಕುಮ ಬಳೆ ಎಲ್ಲ ತೊಡಿಸಿ ಬಂದರು ಅವರು. ನೆಕ್ಸ್ಟ್ ಅದಾದಮೇಲೆ ಎಲ್ಲರೂ ಒಬ್ಬೊಬ್ಬರೇ ಹೋಗ್ತಾಯಿದ್ದಾರೆ. ಅರಿಶಿನ ಕುಂಕುಮ ಬಳೆ ಎಲ್ಲ ಮುತ್ತೈದೆದಿರು ತೊಡಿಸ್ತಾರಲ್ವ. ಸೊ ಅವ್ರಿಗೆ ಬ್ಲೆಸ್ಸಿಂಗ್ ಸಿಗಲಿ ಅಂದ್ಬಿಟ್ಟು. ಸೊ ಹಾಗೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನನ್ನ ಕಸಿನ್ ಮೇಲೆ ಇರಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಶಾಸ್ತ್ರ ಮಾಡೋಕ್ಕೆ ದೊಡ್ಡವರೆಲ್ಲ ಇರ್ತಾರಲ್ಲ, ಅಂದರೆ ನಮಗೆ ದೊಡ್ಡಮ್ಮ ಚಿಕ್ಕಮ್ಮ ಅತ್ತದಿರೆಲ್ಲ ಆಗಬೇಕಲ್ಲ, ಅಂಥವರೆಲ್ಲ ಹೋಗಿದ್ರು. ಫಸ್ಟು ಅವರೇ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ಅರಿಶಿನ ಕುಂಕುಮ ಇಟ್ಟು ಬಾಳೆ ತೊಡಿಸಿ ಮುಡಿಸಿ ಅದಾದಮೇಲೆ ನೆಕ್ಸ್ಟು ಅದು ಜೋಡಿಸಿರ್ತೀವಲ್ಲ ಹಣ್ಣುಗಳು ಮತ್ತು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಅಡಿಕೆ ಅದೆಲ್ಲ ತಟ್ಟೆಗಳು ಜೋಡಿಸಿರ್ತೀವಲ್ಲ, ಅದೆಲ್ಲ ನಮಸ್ಕಾರ ಮಾಡಿಸಿ ಬರ್ತಾರೆ. ಅದಾದಮೇಲೆ ನೆಕ್ಸ್ಟು ಬೇರೆ ಇರ್ತಾರಲ್ಲ ಅವರೆಲ್ಲ ಫೋಟೋ ಹೊಡ್ಸ್ಕೊಂಡು ಗಿಫ್ಟ್ ಎಲ್ಲ ಕೊಡೋರು, ಗಿಫ್ಟು ಸ್ಯಾರೀಸು ಎಲ್ಲ ತೊಗೊಂಬಂದಿದ್ರು. ಅದೆಲ್ಲ ಕೊಡೋರು ಕೊಟ್ಟು ಫೋಟೋ ಹೊಡ್ಸ್ಕೊತಾ ಇದ್ದಾರೆ. ನಾವು ಲಾಸ್ಟಲ್ಲಿ ಹೋಗೋಣ ಫೋಟೋ ಹೊಡ್ಸೋಕ್ಕೆ ಅಂತೇಳಿ ಸುಮ್ಮನೆ ಕುಂತಿದ್ವಿ. ಎಲ್ಲ ಎಷ್ಟೊಂದು ಜನ ಬಂದಿದ್ರಲ್ವ. ಸೊ ಮತ್ತೆ ಸುಮ್ಮನೆ ಯಾಕೆ ಹೋಗಿ ನಿಂತ್ಕೊಳ್ಳೋದು ಅಂತೇಳಿ ಆಮೇಲೆ ಹೋಗೋಣ ಅಂತೇಳಿ ಕುಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಸೊ ಫಸ್ಟಿಗೆ ದೊಡ್ಡವರೆಲ್ಲ ಮಾಡಿದ್ರು. ಅದಾದಮೇಲೆ ನಾವು ಹೋಗೋಣ ಅಂದ್ಬಿಟ್ಟು ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಒಂದು 70 ಭಾಗ ಆದಮೇಲೆ ನಾನು ಹೋಗ್ತಾಯಿದ್ದೀನಿ ಇವಾಗ. ಅಂದರೆ ಟ್ರೈನ್ಗೆ ಹೋಗ್ಬೇಕಿತ್ತು, ನಾನು ಮತ್ತೆ ರಿಟರ್ನ್ ಟ್ರೈನ್ಗೆ ಹೋಗ್ಬೇಕಿತ್ತಲ್ಲ. ಸೊ ಅದಕ್ಕೆ ಟೈಮ್ ಆಗಿಬಿಡುತ್ತೆ. ನಾನು ಊಟ ಮಾಡಿ ಮತ್ತು ನನ್ನ ಮಗಳಿಗೆ ಬೇರೆ ಊಟ ತಿನ್ನಿಸ್ಬೇಕಿತ್ತು ಮನೆಗೆ ಹೋಗಿ. ಅದಕ್ಕೋಸ್ಕರನೇ ನಾನು ಇವಾಗ ಹೋಗ್ತಾಯಿದ್ದೀನಿ. ಫೋಟೋ ಹೊಡ್ಸ್ಕೊಂಡು ಮತ್ತೆ ಹಂಗೆ ಮನೆಗೆ ಹೋಗೋಣ ಅಂತೇಳಿ ಹೋಗ್ಬಿಡ್ತೀನಿ.
ಎಲ್ಲ ಫೋಟೋ ಹೊಡ್ಸ್ಕೊತಾ ಇದ್ದಾರೆ, ಮಾತಾಡ್ಕೊಂಡು ಕೂತವ್ರೆ. ಊಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದು ಆಂಜನೇಯನ ದೇವಸ್ಥಾನ. ಆಂಜನೇಯನ ದೇವಸ್ಥಾನದ ಹಿಂದೆನೇ ಅವ್ರ ಮನೆ ಇರೋದು, ಮತ್ತು ಅಲ್ಲಿ ಪಕ್ಕದಲ್ಲಿ ಊಟಕ್ಕೆ ಅಂತೇಳಿ ಟೇಬಲ್ ಹಾಕ್ಸಿದ್ದಾರೆ. ಆಂಜನೇಯನ ದೇವಸ್ಥಾನದ ಮುಂದೆ ಸ್ಟೇಜ್ ಹಾಕ್ಸಿದ್ದಾರೆ ಫೋಟೋಗೆ ಮತ್ತು ಸೀಮಂತಕ್ಕೆ ಮತ್ತು ಫೋಟೋಸ್ ಎಲ್ಲ ತೆಗ್ಸೋಕ್ಕೆ ಅಂದ್ಬಿಟ್ಟು ಇದು ಮಾಡಿದ್ರು. ಫಸ್ಟು ರೆಡಿ ಆಗಿದ್ಲು ಫಸ್ಟೇನೆ ಅವಳು. ಮನೆ ಹತ್ರ ಎಲ್ಲ ಸ್ವಲ್ಪ ಫೋಟೋಸು ಮಕ್ಕಳ ಜೊತೆ ಮತ್ತು ಹಸ್ಬೆಂಡ್ ಜೊತೆ ಎಲ್ಲ ಫೋಟೋ ತೊಗೊಂಡ್ಲು. ಅದಾದಮೇಲೆ ನೆಕ್ಸ್ಟು ಸೀಮಂತಕ್ಕೆ ಅವ್ರು ಟೈಮಿಂಗ್ಸ್ ಹೇಳಿದ್ರಲ್ಲ, ಆ ಟೈಮಿಂಗ್ಸ್ಗೆ ಅಂದ್ಬಿಟ್ಟು ಕೂತ್ಕೊಂಡ್ಲು. ನನ್ನ ಮಗಳಂತೂ ಯಾರ ಹತ್ರನೂ ಒಂದು ನಿಮಿಷ ನಿಲ್ತಾಯಿಲ್ಲ, ಎಲ್ಲರ ಹತ್ರ ಓಡಾಡ್ತಾ ಇದ್ದಾಳೆ. ಬಂದಾಗಿಂದ ಒಟ್ಟಿನಲ್ಲಿ ಎಲ್ಲರೂ ಎತ್ಕೊಂಡು ಓಡಾಡಿಸ್ತಾಯಿದ್ರು. ನನ್ನ ಹತ್ರ ಅಳ್ತಾಯಿದ್ಲು ಅಂದ್ಬಿಟ್ಟು ಮಮ್ಮಿ ಹತ್ರ ಕೊಟ್ಟಿದ್ದೆ. ತಿರ್ಗಿ ಮಮ್ಮಿ ಕುಂತಿತ್ತಲ್ಲ, ಜಾಸ್ತಿ ಹೊತ್ತು ಕುಂತ್ಕೊಂಬಿಡ್ತು ಅಂದ್ಬಿಟ್ಟು ಮತ್ತೆ ಅಳ್ತಾಯಿದ್ಲು ಅಂದ್ಬಿಟ್ಟು ಪಪ್ಪ ಎತ್ಕೋದ್ರು. ಅವಳನ್ನಂತೂ ಎಲ್ಲರೂ ಎತ್ಕೊಂಡು ಓಡಾಡಿಸ್ತಾಯಿದ್ರು. ಸೊ ಇವಾಗ ನಾನು ಫೋಟೋ ಹೊಡ್ಸ್ಕೊಳ್ಳೋಣ ಅಂತೇಳಿ ಹೋಗ್ತಾಯಿದ್ದೀನಿ. ನಂದು ಒಂದಿರಲಿ ಫೋಟೋ ಅಂತೇಳಿ ಫೋಟೋ ಹೊಡ್ಸ್ಕೊಳ್ಳೋಣ ಅಂತೇಳಿ ನಿಂತ್ಕೊಳ್ಳೋಣ ಅಂತೇಳಿ ನಿಂತ್ಕೊತಾ ಇದ್ದೀನಿ. ನನ್ನ ಜೊತೆ ಬಂದ್ರಲ್ಲ ಅವರು ನೋಡಿ, ಇವರು ನಮ್ಮ ಅತ್ತೆ ಮಗಳು, ಅಲ್ಲೇ ಅಮ್ಮ ಮನೆ ಪಕ್ಕನೇ ಇರೋದು. ಸೊ ಅದಕ್ಕೆ ನಾನು ಅವ್ರನ್ನ ಕೇಳ್ತಾಯಿದ್ದೆ, ಆ ಕಡೆ ನಿಂತ್ಕೊತೀರಾ ಈ ಕಡೆ ನಿಂತ್ಕೊತೀರಾ ಅಂತೇಳಿ ಸ್ಟಾರ್ಟಿಂಗಲ್ಲಿ. ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಫೋಟೋ ಎಲ್ಲ ತೆಗೆಸ್ಕೊಂಡು ನೆಕ್ಸ್ಟ್ ಅಲ್ಲೇ ಊಟ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟು ನಾವು ಮನೆಗೆ ಹೋದ್ವಿ. ನನ್ನ ಮಗಳು ಊಟ ಅಲ್ಲಿ ತಿಂದಿರಲಿಲ್ಲ. ಸೊ ಅದಕ್ಕೆ ಅಂತೇಳಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋಗಿ ಸರಿ ಮಾಡಿ ತಿನ್ಸಿಂದೇ ಮಲ್ಕೊಬಿಟ್ಲು. ಮತ್ತು ಟ್ರೈನ್ ಟೈಮ್ ಆಯ್ತಲ್ಲ ಅಂತೇಳಿ ಅವಳಂಗೆ ಎತ್ಕೊಂಡ್ಬಂದ್ವಿ. ರೈಲ್ವೆ ಸ್ಟೇಷನ್ ಕಾಲೇಜ್ಗೆಲ್ಲ ಹೋಗುವಾಗ ಟ್ರೈನಲ್ಲೇ ಹೋಗ್ತಾ ಇದ್ದಿದ್ದು ಕಾಲೇಜ್ಗೆ. ನನ್ನ ಮಗಳು ಮನೇಲೇ ಮಲ್ಕೊಂಬಿಟ್ಟಿದ್ಲು. ಸರಿ ತಿಂದ್ಲು, ಹಿಂದೆನೇ ಮಲ್ಕೊಂಬಿಟ್ಲು. ಪಾಪ ಅವಳು ಬೆಳಗ್ಗೆಯಿಂದ ನೇರ್ಪಾಗಿ ನಿದ್ದೆ ಇರಲಿಲ್ಲ. ಸೊ ಹಾಗಾಗಿ ಮಲ್ಕೊಂಡ್ರು. ಟ್ರೈನಲ್ಲಿ ಕೂಡ ಮಲ್ಕೊಂಡೇ ಇದ್ಲು. ಆಲ್ಮೋಸ್ಟ್ ಮೆಟ್ರೋ ಅರ್ಧ ರೀಚ್ ಆದ್ವಿ. ಮಲ್ಲೇಶ್ವರಂ ಹತ್ರ ಬರೋವರೆಗೂ ಮಲ್ಕೊಂಡೇ ಇದ್ಲು ಅವಳು. ಟ್ರೈನಲ್ಲಿ ಹಾಗೆ ಸುಮ್ಮನೆ ಇರಲಿ ಅಂತೇಳಿ ಕ್ಯಾಪ್ಚರ್ ಮಾಡಿದೆ. ಸೈಲೆಂಟಾಗೇ ಇದ್ಲು. ನಾನು ಅಂದ್ಕೊಂಡಿದ್ದೆ, ಅಯ್ಯೋ ಇವಳು ಎತ್ಕೊಂಡು ಮೆಟ್ರೋದಲ್ಲಿ ಹೋಗಿ ಮತ್ತೆ ಟ್ರೈನಲ್ಲೆಲ್ಲ ಹೋಗ್ಬೇಕಪ್ಪ, ಸಖತ್ತು ರಗಳೆ ಅಂದ್ಕೊಂಡಿದ್ದೆ. ಅಷ್ಟೊಂದೇನು ಕಾಟ ಕೊಡಲಿಲ್ಲ. ಸೊ ಟ್ರೈನ್ ಹಿಡಿದು ನೆಕ್ಸ್ಟ್ ಇದು ಯಶವಂತಪುರ ಮೆಟ್ರೋ ಸ್ಟೇಷನ್ನು. ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ಕೊಂಡು ಕುಂತಿದ್ವಿ. ಇನ್ನೊಂದು 2 ಸೆಕೆಂಡು ಟ್ರೈನ್ ಬರುತ್ತೆ ಅಂತ ಅಂದ್ಕೊಂಡು ಕುಂತಿದ್ವಿ. ಮತ್ತು ಮೆಟ್ರೋದಲ್ಲಿ ಮಾಸ್ಕ್ ಕಂಪಲ್ಸರಿ ಇತ್ತು. ಬೇರೆ ಕಡೆ ಹಾಕಲ್ಲ ಆ ಥರ ಎಲ್ಲ ಇರುತ್ತಲ್ವ. ಸೊ ಮೆಟ್ರೋದಲ್ಲಿ ಈಗೂ ಕೂಡ ಕಂಪಲ್ಸರಿ ಮಾಸ್ಕ್ ಇತ್ತು. ಮತ್ತು ಹಾಗೆ ಹಿಂದೆ ಕಾಣ್ತಿದೆಯಲ್ಲ ನೋಡಿ, ಇಸ್ಕಾನ್ ಟೆಂಪಲ್ ಅದು. ಸೊ ಹಾಗೆ ಇರಲಿ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ, ಕಾಣಿಸ್ತಾ ಇತ್ತಲ್ಲ ಅಂಥೇಳಿ. ಮತ್ತು ಲಾಸ್ಟ್ ಸ್ಟಾಪ್ ಬಂತು, ನಮ್ಮದು ಲಾಸ್ಟ್ ಸ್ಟಾಪ್ ಅಲ್ವಾ. ಸೊ ಎಲ್ಲ ಫುಲ್ಲು ಮೆಟ್ರೋ ಖಾಲಿ ಆಗಿತ್ತು. ಮತ್ತು ಅವರು ಸನ್ಸೆಟ್ ಕಾಣಿಸ್ತಾ ಇತ್ತು ಹಿಂದೆಯಲ್ಲಿ, ಸನ್ಸೆಟ್ ಕಾಣಿಸ್ತಾ ಇದೆಯಲ್ಲ. ಸೊ ಹಾಗೆ ಕ್ಯಾಪ್ಚರ್ ಮಾಡೋಣ ವಿಡಿಯೋ ಅಂತೇಳಿ ರೆಕಾರ್ಡ್ ಮಾಡ್ತಾಯಿದ್ದೆ. ಅವರು ಅವ್ರನ್ನೇನೋ ಮಾಡ್ತಾಯಿದ್ದೀನಿ ಅಂದ್ಕೊಂಡು ಹಿಂದೆಗಡೆ ನೋಡ್ತಾಯಿದ್ರು, ಏನು ವಿಡಿಯೋ ಮಾಡ್ತಾಯಿದ್ದಾಳೆ ಇವಳು ಅಂತೇಳಿ ನೋಡೋಣ ಅಂತೇಳಿ ಹಿಂದೆ ಮಾಡ್ತಾಯಿದ್ರು. ಸೊ ನೋಡಿ ಲಾಸ್ಟ್ ಸ್ಟಾಪ್ ನಮ್ಮದು ಇನ್ನೇನು ಬಂತು, ಇವಾಗ ಇಳಿಬೇಕು. ಮತ್ತು ಹಾಗೆ ಸನ್ಸೆಟ್ ನೋಡಿ ತೋರಿಸ್ತೀನಿ ಒಂದು ನಿಮಿಷ. ಅಲ್ಲಿ ಇನ್ನೊಂದು ಮೆಟ್ರೋ ಬಂದ್ಬಿಡ್ತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸನ್ಸೆಟ್ಟು, ಸಖತ್ತಾಗಿತ್ತು ಮಾತ್ರ. ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ನನ್ನ ಮಗಳ ಜೊತೆ ನಾನು ಎಂಜಾಯ್ ಮಾಡಿಕೊಂಡು ಹೋಗಿ ಬಂದೆ. ಅಂಥ ರಿಸ್ಕ್ ಏನು ಅನ್ನಿಸ್ಲಿಲ್ಲ. ಸೊ ನೆಕ್ಸ್ಟ್ ಅಲ್ಲಿಂದ ಬಂದು ಎಕ್ಸ್ಲೇಟ್ರಲ್ಲಿ ಹೋಗೋಣ ಅಂಥೇಳಿ, ಕೆಳಗಡೆ ಹೋಗಬೇಕಲ್ವಾ, ಕೆಳಗಡೆ ಹೋಗೋಣ ಅಂತೇಳಿ ಎಕ್ಸ್ಲೇಟ್ರಲ್ಲಿ ಹೋಗ್ತಾಯಿದ್ದೀನಿ. ಎಕ್ಸ್ಲೇಟ್ರಲ್ಲಿ ಹೋಗ್ತಾಯಿದ್ರೆ ನನ್ನ ಮಗಳು ನೋಡ್ತಾ ಇದ್ದಾಳೆ, ಏನಿದು ಹಿಂಗೆ ಹೋಗ್ತಾ ಇದೆಯಲ್ಲ ಅಂತೇಳಿ. ಲಿಫ್ಟಲ್ಲೆಲ್ಲ ಹೋಗಿದ್ದಾಳೆ, ಬಟ್ ಆ್ಯಕ್ಸಲೇಟರಲ್ಲಿ ಇವತ್ತೇ ಫಸ್ಟ್ ಹೋಗ್ತಾ ಇದ್ದಿದ್ದು. ಸೊ ಅದಕ್ಕೆ ಸುತ್ತ ನೋಡ್ತಾ ಇದ್ದಾಳೆ, ಏನಿದು ಹಿಂಗೆಲ್ಲ ಹೋಗ್ತಾ ಇದೆಯಲ್ಲ ಅಂತೇಳಿ. ಅಲ್ಲಿಂದ ನೆಕ್ಸ್ಟ್ ಬಸ್ ಸ್ಟಾಪಿಗೆ ಬಂದ್ವಿ. ಸೊ ಬಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕುಂತಿದ್ವಿ. ಸೊ ಬಸ್ ಬಂತು ನೆಕ್ಸ್ಟ್ ಮನೆಗೆ ಬಂದ್ವಿ ನಾವು ಅಲ್ಲಿಂದ. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತೇಳಿ. ಇಷ್ಟ ಆಯಿತಾ ನಿಮಗೆ ವಿಡಿಯೋ? ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾನು ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.